ಯಾವನೇ ಕೊಟ್ಕೊಳ್ಳಿ ಇದನ್ನ ಅಧಿಕಾರಿಗಳು ಮನವಿ ಪತ್ರ ಕೊಡ್ತಾ ಇದ್ದಾರೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಈ ಸಂಘ ಪರಿವಾರ ಇದಕ್ಕೆ ನಾನು ಹೇಳ್ತಾ ಇರೋದು ಈ ಸಂದೇಶವನ್ನು ಪ್ರತಿ 10 ಹಿಂದೂಗಳಿಗೆ ಹಂಚಿಕೊಳ್ಳಿ ಮತ್ತು ದಿನಕ್ಕೆ ಒಮ್ಮೆ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ. ಒಟ್ಟಿಗೆ ತಿನ್ನಕ್ಕೆ ಸರ್ಕಾರದಿಂದ ಏನೂ ಕೊಡಬೇಡಿ. ಇದನ್ನು ದಿನಾ ಸ್ಮರಿಸ್ಕೊಂಡು ಕೂತ್ಕೊಳ್ಳಿ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ರಾಜ್ಯದ ಜನ ದಿನಾ ಸ್ಮರಿಸ್ಕೊಳ್ಳಿ. ಯಾವುದಾದ್ರೂ ಹಿಂದೂ ದೇವಸ್ಥಾನಕ್ಕೆ ದಲಿತರನ್ನ ಹೋಗಿ ಪೂಜೆ ಮಾಡಕ್ಕೆ ಬಿಡ್ತೀರೇನ್ರಿ ನೀವು? ಇವತ್ತಿನ ಹೇಳ್ತಾ ಇದ್ದೀರಲ್ಲ ಹಿಂದೂಗಳಿಗೆ, ದೇವಸ್ಥಾನ ಕಟ್ಟೋರು OBC ಅವರು ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತೀರಲ್ಲ, ನೀವು ಮಜಾ ಮಾಡೋರು. ನಾನು ಇಲ್ಲಿವರೆಗೆ ಇಂಥ ವಿಷಯದಲ್ಲಿ ಇಷ್ಟು ಕಠಿಣವಾಗಿ ಚರ್ಚೆ ಮಾಡ್ತಿರಲಿಲ್ಲ. ರಾಜ್ಯ ಇವತ್ತು ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಗೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರಿ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದರ ಬಗ್ಗೆ ಧ್ವನಿ ಎತ್ತೇ ಇದ್ದರೆ ನಾವೆಲ್ಲ ಒಂದು ಕಡೆ ಅಪಚಾರ ಮಾಡ್ತಾ ಇದೀವಿ ದೇಶದ ಸಂವಿಧಾನಕ್ಕೆ. ಆ ದೃಷ್ಟಿಯಿಂದ ನೊಂದು ಇವತ್ತು ಇಷ್ಟು ಆಕ್ರೋಶದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಸೆಂಬ್ಲಿಲಿ ಚರ್ಚೆ ಮಾಡ್ತೀನಿ. ಈಗ ಯಾವ ಚುನಾವಣಾ ಪದ್ಧತಿ ಬದಲಾವಣೆ ತರಬೇಕು ಅಂತ ಹೇಳಿದ್ದಾರೆ, ಇವತ್ತು ನಾಳೆ ಮಾಡ್ತಾರೆ. ನಾನು ಚರ್ಚೆ ಅದರಲ್ಲಿ ಭಾಗವಹಿಸಬಾರದು ಅಂತ ಇದ್ದೆ. ಆದರೆ ಇದೆಲ್ಲ ನೋಡಿದಾಗ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಲೇಬೇಕಾಗಿದೆ ವಿಧಾನಸಭೆಯಲ್ಲಿ. ಇದೊಂದು ಸರ್ಕಾರ ಅಂತ ಕರಿತೀರಾ?